ಬಾ 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 ನಾವು ಬಾ ಕಮನ್ ಯು ಕ್ಯಾನ್ ಕಮನ್. ಆ್ಯಕ್ಚುಲಿ ಏನು ಗೊತ್ತಾ, ಕಂಫರ್ಟಬಲ್ ಕ್ಲಾತ್ಸ್ ಹಾಕೋದೇ ಬೆಟರು. ಸುಮ್ಮನೆ ಟ್ರ್ಯಾಕ್ಸ್ ಪ್ಯಾಂಟ್ ಅಂತ ಫುಲ್ ಕವರ್ಡ್ ಆಗಿ ಬಂದರೆ ಸಫಿಕೇಟ್ ಆಗುತ್ತೆ. ಅದಾ ಟಾಪು ಇಲ್ಲೋಡ್ರಿ ಹೆಂಗೆ 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 ಎದ್ದೇಳು ಮಂಜುನಾಥ ಪೀಕ್ ಬಂತು ಎದ್ದೇಳು. ಅಣ್ಣ ಹೆಂಗಿತ್ತಣ್ಣ ವಿವೋ? ಫುಲ್ ಫಾಗ್ ಇದೆ. ಫುಲ್ ಫಾಗ್ ಅಷ್ಟೇನಾ? ಅಷ್ಟೇ ಮೇಲೆ ಅಣ್ಣ ವ್ಯೂ ಚೆನ್ನಾಗಿರ್ತೈತಾ? ಬರೇ ಮುಂಜೆ ಐತಲ್ಲ ಅಣ್ಣ. ಮುಂಜೆ ಐತಿ, ಇವತ್ತು ಬರೀ ಮುಂಜೆ ಇವಿಲ್ಲ. ವ್ಯೂ ಸಿಗಲ್ವಾ? ನಾವೆಲ್ಲ ಹೋಗಿ ಬಂದು ಅವ್ರು ಹೋಗಿ ಬಂದು ಕೂತು ಪುನಃ 2 ದಿನ ಹೋದ್ರು, ಪುನಃ ಹಿಂದಕ್ಕೆ ಬಂದರು. ಹಾಯ್ ಗಾಯ್ಸ್. How is the experience? Super. Next level. ಇಲ್ಲಿ ಟ್ರಿಪ್ ಪ್ಲಾನರ್ ನೋಡಿ ಮಗ ತೊಳಿತಾ ಇದ್ದಾರೆ. ನಿಂದು ಬಾ ನದಿಯಾ? ನಾನು ಒಬ್ಬನೇ ಹೋಗಲ್ಲಪ್ಪ. ಹಾಯ್ ಗೈಸ್, ಹೊಸ ಗೋಪ್ರೋ ತಗೊಂಡಿದ್ದೀನಿ. ಈಗ ಗೋಪ್ರೋಲಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಇಲ್ಲ ಐತ್ ಬಾರು. ಕ್ರೇಜಿ, ಸಾಕತ್, ಆಸಮ್. ಏನು ಸಾಕಾಗ ಗೊತ್ತಾಯ್ತು. ಏನು ನಂದು ಈ ಚೇತು ಇದು ಜಾಸ್ತಿ ಗೊತ್ತಿರಲ್ಲ. ಗೈಸ್ ಗೋಪ್ರೋ ಇದು. ಯಾರ ಇದನ್ನ ಗಿಫ್ಟ್ ಮಾಡಿ ನನಗೆ ಹೊಸ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನಮ್ಮ ಸುಮಕ್ಕ ಇದನ್ನ ಗಿಫ್ಟ್ ಮಾಡ್ತಾ ಇದ್ ನಂಗೆ. ಏನಂತೆ ಸುಮಕ್ಕ? ಮಮ್ಮೋ ಇದೊಂದು ಸಾಂಗ್ ಬಿಟ್ಟು ಬೇರೆ ಯಾವ್ದಾರು ಆಡ್ ಮಮ್ಮೋ. ಹಾಂ, ಹಾಡು ಹಾಕಂಗಿಲ್ವಂತೆ ನಡಿಯಕ್ಕ. ಇದೇ ಚೆನ್ನಾಗೈತೆ. ನೇಚರ್ ಕೇಳಿಸ್ಕೊಂಡು ಹೋಗ್ಬೇಕಕ್ಕ. ಸ್ಪೀಕರ್ ನನ್ನ ಹತ್ರನೇ ಐತೆ. ಮಾತಾಡು. ಹಾಡು ಹಾಕಂಗಿಲ್ವಂತೆ. ಅಕ್ಕ ಇರು ಬರಲಿ, ಎಲ್ಲ ಆಮೇಲೆ ಬೇಜಾರು ಮಾಡ್ಕೊಂತಾರೆ ಬಿಟ್ಟೋತಾರೆ ಅಂತ. ಗೈಸ್ ಕ್ರೇಜಿ, ನೆಕ್ಸ್ಟ್ ಲೆವೆಲ್. ಒಂದು ಗೋಪ್ರೋ ತಾಂಬೇಕು, ಆದಷ್ಟು ಬೇಗ ತಾಂತೀನಿ. ಈ ಥರ ಬರುತ್ತೆ ಅಂತ ಗೊತ್ತಿರಲಿಲ್ಲ ಗೈಸ್ ನನಗೆ. ಏನಂತೆ ಸುಮಕ್ಕ? ಹೌದು. ಆಮೇಲೆ ವಿಡಿಯೋನು ಅಷ್ಟೇ ಸೂಪರ್, ಮಾಡೋಕ್ಕೂ ಈಸಿ ಐತೆ, ಏನು ರಿಸ್ಕ್ ಇಲ್ಲ. ಗೈಸ್ ಕ್ರೇಜಿ ವೆದರ್ ನೋಡ್ರಿ, ಕ್ರೇಜಿ. ನಮ್ಮ ಮಾಮ ನೋಡ್ರಿ, ಕ್ರೇಜಿ. ಸರ್ ಟೈಮು 10:38 ಸರ್. ಅಣ್ಣ ಎಷ್ಟು ದೂರ ಬಂದಿದ್ದೀವಿ ನಾವೀಗ? 1 ಕಿಲೋಮೀಟ್ರಾ? ಇನ್ನು ಎಷ್ಟು ಕಿಲೋಮೀಟ್ರ್ ಐತಣ್ಣ? ಇನ್ನು 4 ಕಿಲೋಮೀಟ್ರ್ ಐತೆ ಗೈಸ್. ಒಳ್ಳೆ ಎಕ್ಸ್ಪೀರಿಯನ್ಸು. ಸ್ಕೂಲ್ ಟೈಮಲ್ಲಿ ಸ್ಕೂಲ್ ಬ್ಯಾಗ್ ಹಾಕೊಂಡು ಹೋಗ್ಲಿಲ್ಲ, ಟ್ರಕ್ಕಿಂಗಿಗೆ ಸ್ಕೂಲ್ ಬ್ಯಾಗ್ ಹಾಕೊಂಡ್ ಬಂದಿದ್ದಾನೆ ನೋಡಿ. ನೋಡಿ ನೋಡಿ ನೋಡಿ, ಸ್ಕೂಲು ಕಾಲೇಜ್ಗೆಲ್ಲ ನಿಮ್ದು ಲಗೇಜ್ ಕ್ಯಾರಿ ಮಾಡೋ ನಿಮ್ಮ ಲಗೇಜ್ ನೀವೇ ಜವಾಬ್ದಾರಿ. ನಂದೇನು ಲಗೇಜ್ ಇರ್ಲಿಲ್ವಲ್ಲ. ಊಟ ಗೈಸ್ ದಾರಿ ನೋಡಿ, ಸಾಗುವ ದಾರಿಯಲ್ಲಿ ಮಳೆ ಬತ್ತೈತೆ ಗೈಸ್. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು. ಬ್ರೇಕ್ ಹಾಕ ಬಾರಕ್ ಹಾಕೊಂಡು ಒಂದೇ ಸ್ವಿಚ್ಚಲ್ಲಿ ಹೊಡೆದು ಬಿಡೋಣ. ಎಕ್ಸ್ಟ್ರಾ ಗೇರ್ ಹಾಕಿ ನೀವು. ಬ್ರೇಕ್ ಎಲ್ಲ ಬೇಡ, ಎಕ್ಸ್ಟ್ರಾ ಗೇರ್ 4x4. ಹುಳಗುಳ ಸದ್ಯಕ್ಕೆ ಇನ್ನು ಯಾರಿಗೂ ಜರಿ ಕಾಣಿಸಿಲ್ಲ. ಜಿಗಣೆ ಸಾರಿ ಜರಿ ಅಂದ್ಬಿಟ್ಟೆ, ಕಟ್ ಮಾಡ್ತೀನಿ ಅದನ್ನ. ಅದಕ್ಕೆ ಜ್ಯೂಸ್ ಕುಡಿದ್ರೆ ಎಲ್ಲ ಸರಿಯಾಗಿ ಬಂದಿರೋದು. ಓಕೆ ಗೈಸ್, ವೇರ್ ಯುವರ್ ಜ್ಯೂಸ್ ಕುಡಿದ್ರೆ ಎಲ್ಲ ಕರೆಕ್ಟಾಗಿ ಬಂದಿರೋದು. ಅಣ್ಣ ಕೊಡೆ ಹಿಡ್ಕೊಂಡು ಕಡ್ಡಿ ಇಲ್ದಂಗೆ ಬರ್ತಾವ್ರೆ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ನಾವು ಕಡ್ಡಿ ಹಿಡ್ಕೊಂಡು ತಟ್ಟಾಡ್ತಿದ್ದೀವಿ. ಹಾಕೊಳ್ಳಿ ಮಳೆ ಜಾಸ್ತಿ ಐತೆಲ್ಲ, ರೈನ್ ಕೋಟ್ ಹಾಕೊಳ್ರಿ.
ಈಗ ತಾನೇ ಹೌದಾ ಸರ್? ಅಯ್ಯೋ ಗೈಸ್ ರೈನ್ ಕೋಟು ಯಾವಾಗೂ ಮಡಿಕೊಂಡಿರಿ ಕೈಯಲ್ಲಿ. 10 ನಿಮಿಷಕ್ಕೆ ಒಂದೊಂದು ಸತಿ ಮಳೆ ಬರ್ತಾ ಇರ್ತೈತಂತೆ. ಫೋಟೋ ತೆಗ್ಸ್ಕೊಳಕ್ಕೋಸ್ಕರ ರೈನ್ ಕೋಟ್ ತೆಗ್ದಿದ್ದು. ಈಗ ಹಾಕೋಣ ಪರಿಸ್ಥಿತಿ ಬಂತು ನೋಡಿ. ಎಲ್ಲ ಹಾಕಂತವ್ರೆ, ನಾನು ಹಾಕೊಬೇಕು. ಓಕೆ, ಆಮೇಲೆ ಸಿಗ್ತೀನಿ. ಬರ್ಬೇಕಾದ್ರೆ ದಯವಿಟ್ಟು ಉಗುರು ಬಿಟ್ಕೊಂಬನ್ನಿ. ಹೌದು, ಬಿಚ್ಚಕ್ಕಾಗಲ್ಲ ಇವೆಲ್ಲ. ಹೌದು, ಸ್ವಲ್ಪ ಉಗುರಿದ್ರೆ ಒಳ್ಳೇದು. ಹೌದು. ಓಕೆ ಗೈಸ್, ಸಿ ಯು ಗೈಸ್. ಕ್ರೇಜಿ ಎಲ್ಲ ಪ್ಯಾಕಪ್ ಆಗಿದ್ದೀವಿ. ಈಗ ಮಳೆ ಚೂರು ಲೈಟಾಗಿ ಅನಿತೈತೆ. ನಿಮಗೆ ಕಾಣಿಸ್ತೈತೆ ಇಲ್ವೋ ಗೊತ್ತಿಲ್ಲ. ಫುಲ್ ಪ್ಯಾಕ್ಡ್ ಆಗಿದ್ದೀವಿ ರೈನ್ ಕೋಟ್ ಹಾಕೊಂಡು. ಮೇನು ಗ್ರಿಪ್ಪಿರೋ ಶೂಸ್ನ ತೊಗೊಬನ್ನಿ. ಹೌದು, ಶೂಸ್ ಕರೆಕ್ಟಾಗಿರಬೇಕು, ಇಲ್ಲ ಅಂದರೆ ಜಾರ್ ಹೋಗ್ಬಿಡುತ್ತೆ. ವೆರಿ ಗುಡ್. ಇಲ್ಲ ಅಂತಂದ್ರೆ ಸುಮ್ಮನೆ ಜಾರಿ ನೋಡಿ, ಇದು ನಿಮಗೆ ಈ ಶೂಸ್ ಸಜೆಸ್ಟ್ ಮಾಡ್ತೀನಿ ನಾನು. 3,399 ರೂಪಾಯಿ. ನಿಮಗೆ ಇನ್ನೂ ಕಡಿಮೆ ಬೇಕು ಅಂತಂದ್ರೆ ಇನ್ನೂ ಕಮ್ಮಿ ಬೇಕು ಅಂದ್ರೆ ನಮ್ಮ ಥರ ತೊಗೊಳ್ಳಿ. 999, ಜಸ್ಟ್ 999. ಡೆಕಾಥ್ಲಾನ್, ವೆರಿ ಗುಡ್. ಇದು ಡೆಕಾಥ್ಲಾನ್ ಅಲ್ಲದೆ ಅದು ಡೆಕಾಥ್ಲಾನೇ. ಇದ್ರ ಹೆಸರು ಬಂದ್ಬಿಟ್ಟು ಈಗ ಹಚ್ಚಬೇಕು. ಆಮೇಲೆ ಇಲ್ಲೆಲ್ಲ ಹಾಕಿದ್ರು, ಅದೆಲ್ಲ ಹಾಕೋರು ಕಾಣ್ತಿಲ್ಲ. ಬಮ್ಮ ಓಲಿ ಮಳೆ ಬರ್ತದೆ. ಗೈಸ್ ಸಾರಿ, ಬೇಜಾರು ಮಾಡ್ಕೊಂಬಿಡಿ. ಡೆಕಾಥ್ಲಾನಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಎಫ್ ಗ್ರಿಪ್ 90 ಶೂ ಹೆಸರು. ನಮ್ದೇನೋ ಗೊತ್ತಿಲ್ಲ, ಜಸ್ಟ್ 999 ಕೊಟ್ಟು ತಂದಿದ್ದೀವಿ. ಇಲ್ಲೇ ಚೂಚೋ, ನಮ್ದು ಚೂಚೋ ಅಂತೆ. ಅಲ್ಲ ನೋಡಿ ಗೈಸ್, ವೆದರು ಸಖತ್ ಕ್ರೇಜಿ ಆಗಿದೆ. ಚಾರ್ಜ್ ಇಲ್ಲ, ಪವರ್ ಬ್ಯಾಂಕ್ ಇಸ್ಕೋ, ಫುಲ್ ಡೌನ್ ಆಗೈತೆ. ಚಾರ್ಜ್ ಟ್ರಕ್ ಅಷ್ಟೊಂದು ಕಷ್ಟ ಇಲ್ಲ ಅಂದ್ಬಿಟ್ಟು ಬ್ರೂಸ್ಲಿಗೆ ಎಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ ಫಾರ್ ಪ್ಲಾನಿಂಗ್ ದಿಸ್ ವೆರಿ ಗುಡ್ ಟ್ರಕ್. ವೆರಿ ಗುಡ್ ಟ್ರಕ್. ಬಟ್ ಐ ಥಿಂಕ್ ಆಫ್ಟರ್ 3 kilometers they will start blaming him for planning this trip. I am sure. ಮಳೆ ಬರ್ತೈತಲ್ವಾ? ಹ್ಞೂ, ನಮಗೆ ಇಲ್ಲೇ ಇದ್ದವರಿಗೆ ಬರ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಬಂದಿದ್ದೀವಿ 3 ಕಿಲೋಮೀಟರ್ ಮುಗೀತು ಟ್ರಕ್ಕು. ಮಳೆ ಬರ್ತಾ ಇಲ್ಲ ಗಣೇಶನ, ಇವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ ಅಣ್ಣ? ಗೈಸ್ ವ್ಯೂ ಚೆನ್ನಾಗಿ ಕಾಣ್ತೈತಂತೆ, ಮಳೆ ಗೊತ್ತಿಲ್ವಂತೆ. ಮುಂದೆ ಮೇಲೆ ಟಾಪ್ ವ್ಯೂ ಸೂಪರ್ ಆಗೈತಂತೆ ಗೈಸ್. ನಾವು ಒಂಚೂರು ಲೇಟ್ ಆಗಿದ್ದೀವಿ, ಆದರೂ ನೋಡೋಣ. ನಮ್ಮ ಅದೃಷ್ಟ ಚೆನ್ನಾಗಿದೆ, ನಮಗೂ ಚೆನ್ನಾಗಿ ಕಾಣಿಸುತ್ತೆ. ಆದರೂ ಅವನೇ ಪಾಪ ಬೇಗ ರೆಡಿ ಆದ, ಲೇಟ್ ಆಗಿದ್ದೆ ಗೈಸ್. ಇಲ್ಲಿ ಎಲ್ಲ ರೆಡಿ ಆಗಿರೋ ಇಲ್ಲಿ 3 ಜನ ಹೋಗ್ತಾ ಇದ್ದಾರೆ ನೋಡಿ, ತ್ರಿಮೂರ್ತಿಗಳು. ನಾವು ನೇರಳೆ ಮರದ ಹತ್ರ ಬರ್ತಾ ಇದೀವಿ. ಗೈಸ್ ನೇರಳೆ ಮರ ಇದು, ಲ್ಯಾಂಡ್ ಮಾರ್ಕ್. ನೇರಳೆ ಮರ ಅಂತ ಲ್ಯಾಂಡ್ ಮಾರ್ಕ್ ಇದು. ಲ್ಯಾಂಡ್ ಮಾರ್ಕ್. ಸಾರಿ, ಇದಂತೆ. ನಮ್ಮವರು ಸ್ವಲ್ಪ ಸ್ಲೋ ಇದ್ದಾರೆ, ಲೇಡೀಸ್ ಇದ್ದಾರೆ ಅಂತ ಹೇಳಿ ಹಂಗಾಗಿ ಬಾರಿ ಸ್ಲೋ ಬರ್ತಾ ಇದೀವಿ. ತುಂಬಾ ಕೆಸರಾಗಿದೆ, ಮಳೆ ಬರ್ತಾ ಇದೆ, ಜಾರ್ತಾ ಇದಾರೆ, ಬಾಗೆಲ್ಲ ಫುಲ್ ಮುಚ್ಕೊಂಡಿದೆ. ಅಯ್ಯೋ, ಟೈರ್ ಊದ್ಕೊಂಡ್ಬಿಟ್ಟಿದೆ. ಇಲ್ಲಿ ಟೈರ್ ಊದ್ಕೊಂಡ್ಬಿಟ್ಟಿದೆ. ಸೇಫ್ಟಿಗೆ ಮೊದಲ ಆದ್ಯತೆ. ಲೇಟ್ ಆದರೂ ಪರವಾಗಿಲ್ಲ, ನಿಧಾನ ಬನ್ನಿ ಅಂತ ಹೇಳಿದ್ದಾರೆ. ಯಾಕಂದರೆ ಮಳೆ ಬರುತ್ತೆ, ಜಾರ್ತಾ ಇದ್ದಲ್ವಾ. ವೆದರ್ ಚೂರು ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಹಿಂಗೆ ಇರ್ಬೇಕು. ಆದರೆ ನಮಗೆ ಇದೇ ವೆದರ್ ಬೇಕಿತ್ತು. ನಡೀರಿ. ಪವರ್ ಬ್ಯಾಂಕ್ ಚಾರ್ಜ್ ಹಾಕಕ್ಕಾಗಲ್ವಾ ಅಂತಿದ್ದಾನೆ ನಮ್ಮ ವಿಲಾಗರ್ ಸಬ್ಸ್ಕ್ರೈಬ್ ದಿಸ್ ಚಾನೆಲ್ ಶಶಿಗೌಡ ವಿಲಾಗ್. ಸುಮಾ ಅವರು ಹಾಗೂ ಸಾಸಿವೆಘಟ್ಟ ನವ್ಯಶ್ರೀ ಜಿ ಅವರು ಹಾಗೂ ಸೀಮೆಣ್ಣೆ ಪುಟ್ಟೇಗೌಡರ ಹಿರಿಯ ಮಗನಾದ ಹಿರಿಯ ಮಗನಾದ ಜಿತೇಂದ್ರ ಕುಮಾರ್ ಅವರು, ಸಿಪ್ಪೇನಹಳ್ಳಿ ಚಿಕ್ಕರ್ಸಪ್ಪರವರ ಮಗನಾದ ಶಶಾಂಕ್, ಎಣ್ಣಿಗೆರೆ ಕಿರಿಯ ಪುತ್ರ ಸೀಮೆಣ್ಣೆ ಪುಟ್ಟೇಗೌಡರ ಮಗ. ಫೀಲಿಂಗ್ ಐತಲ್ಲ, ಕ್ರೇಜಿ ನೆಕ್ಸ್ಟ್ ಲೆವೆಲ್ಲು ಗೈಸ್. ನಡಿ ಗೈಸ್, ಕ್ರೇಜಿ ವಾಟರ್ಫಾಲ್. ನೀರೆಲ್ಲ ನೆಂದೋಯ್ತು. ಕಾಲೆಲ್ಲ ಮುಳುಗೇ ಹೋಯ್ತು.
ನಡಿ ನಡಿ ನಡಿ. ಅದು ಗೇಟ್ ಹಾಕಿದ್ದಾರಲ್ಲ ಲೈಫಲ್ಲಿ ಒಂದು ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಇದನ್ನು. ನಿಮಗೆ ಅದೇನೇನು ಇತ್ತಲ್ಲ ಕೊಡ್ರಿ ತಿನ್ನೋದು ಒಂದು ರೌಂಡ್ ತಿನ್ರಿ. ಸುಸ್ತಾಗಿದೆಯಾ? ಹೆಂಗೆ ನೋಡಿ ವ್ಯೂ ಕ್ಲಿಯರ್ ಆಗ್ತೈತಿ. ಇಲ್ಲಿ ನೋಡ್ರಿ ಹೆಂಗೆ 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 ಎದ್ದೇಳು ಮಂಜುನಾಥ ಪೀಕ್ ಬಂತು ಎದ್ದೇಳು. ಏನು ಸೌಂಡು? ಏನೋ ಬಂತು ಏನೋ ಎಮರ್ಜೆನ್ಸಿ ಇದೆಯೋ ಅದಕ್ಕೆ ಎಲ್ಲ ಕೊಡ್ತಾರದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ನೋಡಿ, ವಯಸ್ಸಾದ್ಮೇಲೆ ಬಂದರೆ ಇದೆ ಹಿಂಸೆ. ಅದಕ್ಕೆ ವಯಸ್ಸಿದ್ದಲ್ಲಿ ಬಂದರೆ ನೋಡ್ರಿ ನಮ್ಮ ಥರ ಹಿಂಗೆ ಧೈರ್ಯವಾಗಿ ಹೋಗ್ಬೋದು. ಸೋಲೋ ವಯಸ್ಸಾದ್ಮೇಲೆ ಬಂದರೆ ಏನು ಮಹಾ ವಯಸ್ಸಾಗ್ಬಿಡೈತಲ್ಲ, ಹಿಂಗೆ ಎಳ್ಕೊಂಬರ್ಬೇಕು. ಸುಸ್ತಾಗೋಯ್ತು ನಮ್ಮ ನವ್ಯಾಕ. ಸ್ವಲ್ಪ ಏನೋ ಲೋ. ಕಮಾನ್ ನವ್ಯಾಕ, ಯು ಕ್ಯಾನ್. ತಾಗತ್ತೆ ಇಲ್ಲಿ ಬನ್ನಿ, ಇಲ್ಲಿ ಇಷ್ಟು ಬನ್ನಿ, ಇಲ್ಲಿ ಕುತ್ಕೊಂಡ್ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಇಲ್ಲ ಅಂದ್ರೆ ಪಟ ಪಟ ಹತ್ಬಿಡೋದು. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ಕಾಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಇರ್ಲಿ ಇರ್ಲಿ ಇರ್ಲಿ, ಹತ್ಬೋದು. ಇಷ್ಟೊತ್ತಿ ಅಂದ್ರೆ ಸಾಧನೆ ಇದು. ನೋಡಿ ಆ ಒಂದ್ಸತಿ ಆ ವ್ಯೂನ ನೋಡ್ಬಿಟ್ಟತ್ತಿ ಅಲ್ಲಿ ನೋಡಲ್ಲಿ ನೋಡಿ. ಎಲ್ಲಿಂದ ಬಂದಿದ್ದು ನಾವು? ನಾವು ಮನೆಯಿಂದ ಕೆಳಗೆಯಿಂದ ಕಾಣಿಸಲ್ಲ. ಈಗ ನಾವು ಆಲ್ಮೋಸ್ಟ್ 1,500 ಫೀಟ್ ಮೇಲೆ ಇದ್ದೀವಿ ಅನ್ಸುತ್ತೆ. 1,500. ನಾನು ಗೈಡ್ ಅಲ್ಲ, ನನಗೆ ಗೊತ್ತುಂಟ್ಲ. ಎಂತ ಮಾರ್ರೆ ನೀವು? ಗೈಡ್ ಅಲ್ಲ, ಆದರೆ ಗೈಡ್ ಥರ. ಗೈಡ್ ಥರ. ಓ ಸೂಪರ್. ಕಡ್ಡಿ ಇಲ್ಲ ಅಂದರೆ ನಾವು ಗೋವಿಂದ. ಹಾಂ, ಇಲ್ಲಿ ಕುತ್ಕೊ ಬನ್ನಿ. ಇವ್ರು ಎಲ್ಲ ಚಾಕ್ಲೇಟ್ ಗೀಕ್ಲೇಟ್ ಕೊಡೋದು ಬಿಟ್ಟು ಇನ್ಯಾವಾಗ ತಿಂತಾರಂತಪ್ಪ. ಆ ವ್ಯೂ ಪಾಯಿಂಟ್ ಎಲ್ಲ ಕುತ್ಕೊಂಡ್ಬಂದು ಬರಲ್ವ ಮೇಲಿಕ್ಕೆ? ಇಲ್ಲ, ಬರುತ್ತೆ, 100% ಬರುತ್ತೆ. ಮಾಡುವಂದ್ರು ಅಲ್ಲಿ ಆ ಕಡೆ ಇಟ್ಕೊಂಡು ಸಪೋರ್ಟ್ ಕೊಡಿ. ಬಾ 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 ನವ್ಯಾಕ, ಬಾ ಕಮನ್, ಯು ಕ್ಯಾನ್ ಕಮನ್. ಬರೀ ಇಂಥದೆಯಾ? ಇನ್ನೇನು ಕಾಣಲ್ಲ. ಗೈಸ್ ಕ್ರೇಜಿ. ಅರ್ಧ ಬೆಟ್ಟ ಹತ್ತಿದ್ದೀವಿ. ನಮ್ಮ ಸ್ವೆಟ್ ಲೆವೆಲ್ ತೋರಿಸು. ಇನ್ನು 1.5 ಬೆಟ್ಟ ಹತ್ಬೇಕಾ? ಇನ್ನು 1.5 ಕಿಲೋಮೀಟ್ರು, 1.5 ಬೆಟ್ಟ. ಹಿಂಗೆ ಝೂಮ್ ತಗೊಂಡು ನಮ್ಮ ಸುಮಕ್ಕ ದೇವತ್ಬಿಟ್ಟದೆ. ನೀನು ಕಾಣ್ತಿದ್ಯಾ? ಆ್ಯಕ್ಚುಲಿ Guys. ಕಂಫರ್ಟ್ ಬಂದಿದ್ದೀವಿ ಅರ್ಧ ದಾರಿ. ಇನ್ನು 1.5 ಕಿಲೋಮೀಟ್ರ್ ಹೋಗ್ಬೇಕು. ಮೋಡ ಮುಚ್ಕೊಂಬಿಟ್ಟೈತೆ. ಆ್ಯಕ್ಚುಲಿ ಏನು ಗೊತ್ತಾ, ಕಂಫರ್ಟಬಲ್ ಕ್ಲಾತ್ಸ್ ಹಾಕೋದೇ ಬೆಟರು. ಸುಮ್ಮನೆ ಟ್ರ್ಯಾಕ್ಸ್ ಪ್ಯಾಂಟ್ ಅಂತ ಫುಲ್ ಕವರ್ಡ್ ಆಗಿ ಬಂದರೆ ಯೂಸ್ ಇಲ್ಲ. ಸಿಕ್ಕಿಟ್ ಆಗುತ್ತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನೋಡಿ, ಮೋಡ ಕ್ಲಿಯರ್ ಆಗ್ತೈತೆ. ಸಖತ್ ವಾತಾವರಣ, ತಣ್ಣನೆ ಗಾಳಿ. ವರ್ಮ ವರ್ತು. ಬರ್ರಿ ಇನ್ನು ಮುಂದಕ್ಕೆ ಬನ್ನಿ. ನಮ್ಮ ಅಮ್ಮ ರತ್ನ ಪ್ಯಾಕೆಟ್ ಅಣ್ಣ ಹೆಂಗಿತ್ತಣ್ಣ ವ್ಯೂ? ಫುಲ್ ಫಾಗ್ ಅಷ್ಟೇನಾ? ನೋಡೋಣ ಬರ್ರಿ. ಫುಲ್ ಫಾಗ್ ಅಂತವ್ರೆ. ನಮಗೆ ಒಂಚೂರು ಬಿಸಿಲು ಬಂದರೆ ಸಾಕತ್ತಲ್ವಾ? ಇನ್ನೂ ಚೆನ್ನಾಗಿರ್ತದೆ. ಆ್ಯಕ್ಚುಲಿ ನಮ್ಗೆ ಮಳೆ ನಿಂತೈತೆ. ಅಲ್ಲ, ನಮ್ಗೆ ವ್ಯೂ ಸಿಕ್ತು ಕಣೋ. ವ್ಯೂ ಸಿಕ್ಕೈತೆ. ಸೀಸನು. ಸೊ ಏನು ರಿಯಾಲಿಟಿ ಇಲ್ಲಿ ನಾವು ಇನ್ಸ್ಟಾದಲ್ಲೆಲ್ಲ ನೋಡ್ತೀವೋ ಅದೇ ಸೇಮ್ ವ್ಯೂ ಇಲ್ಲಿ ಸಿಗುತ್ತೆ. ಮಂತ್ ಆಫ್ ಜುಲೈ. ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ಸ್ವಲ್ಪ ಈ ಗಾಳಿ ಬರ್ತಿರೋದು ಹತ್ತುತ್ತಾ ಇದ್ದೀವಿ. ತಣ್ಣಗೈತೆ. ಆ್ಯಕ್ಚುಲಿ ನಾನು ಒಂದು ಲೋಟ ನೀರು ಕುಡಿಲಿಲ್ಲ, ನಾನು ಒಂದು ಗ್ಲಾಸ್ ನೀರು ಕುಡಿಲಿಲ್ಲ. ORS ಕುಡ್ದಿಲ್ಲ. ORS ಕೆಳಗಡೆ ಒಂದು ORS ಕುಡಿದೆ, ಅದು ವೇಸ್ಟ್ ಆಗುತ್ತೆ ಅಂತ ಕುಡಿದಿದ್ದು ಅಷ್ಟೇ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಅಷ್ಟೇ ನಾವು ಕುಡಿದಿದ್ದು. ಆಲ್ರೆಡಿ ತನಕ ಒಂದು ಗ್ಲಾಸ್ ನೀರಾಗಲಿ. ಈಗ 3 ಕಿಲೋಮೀಟರ್ ಹತ್ತಿಲ್ವಾ ನಾವು? 3.5 ಕಿಲೋಮೀಟರ್ ಹತ್ತಿದ್ದೀವಿ ಆಲ್ರೆಡಿ. ಗ್ರೇಟ್. ಜಸ್ಟ್ ಎಷ್ಟು ಸ್ಟೆಪ್ಸ್ ಆಯಿತು? 1.5 hour. ಶಿಶಿ ಎಷ್ಟು ಸ್ಟೆಪ್ಸ್ ಆಗಿದೆ? ಸ್ಟೆಪ್ಸ್ ಎಲ್ಲ ಗೊತ್ತಿಲ್ಲ. 1.5 hour ಆಯ್ತು. ಐಫೋನಲ್ಲಿ ಬೆಳಗ್ಗೆ ಆಯಿತು, ಕೆಳಗಡೆ ಹೋದ್ಮೇಲೆ ನೋಡೋಣ ಬರ್ರಿ ಟೋಟಲ್ ಎಷ್ಟು ಸ್ಟೆಪ್ಸ್ ಆಗೈತೆ ಅಂತ. ಈಗ ಜರ್ನಿ ನಡೀತಾ ಇದೆ. ಇನ್ನೇನು ಕೇವಲ ಸ್ವಲ್ಪ ಗಂಟೆಲಿ ನಮ್ಮ ಡೆಸ್ಟಿನಿ ರೀಚ್ ಆಗ್ತದೆ. ನಾವು ಹೋಗೋಷ್ಟರಲ್ಲಿ ಫಾಗ್ ಎಲ್ಲ ಕ್ಲಿಯರ್ ಆದರೆ ಸ್ವರ್ಗ ನೋಡ್ಬೋದು. ಕ್ಲಿಯರ್ ಆಗಿಲ್ಲ ಅಂದ್ರು ಹಾಫ್ ಅನ್ ಅವರ್ ವೇಟ್ ಮಾಡ್ತಾರೆ. ಪರವಾಗಿಲ್ಲ, ಅವ್ರು ರೆಸ್ಟ್ ಮಾಡೋಣ, ಅಲ್ಲೇ ಮೇಲೆ ಹೋಗಿ. ನಿಲ್ಬೇಡ, ಆಗೋಯ್ತು ಅಲ್ಲಿ ಗಂಟೆ ಹೋಗ್ಬಿಡು. ಅವರು ಬರೋದು ಅವ್ರು ಅಲ್ಲೋಗ ನಮ್ಮವ್ರು ಇನ್ನೂ ಒಂದು ಟೀಮ್ ಎಲ್ಲಿ? ಇನ್ನೂ ಒಂದು ಟೀಮು ಇನ್ನೂ ಲೇಟ್ ಆಗುತ್ತೆ.
ಅವ್ರು ಬರೋಷ್ಟರಲ್ಲಿ ನಮಗೆ ವ್ಯೂ ಹೋಗ್ಬಿಟ್ರೆ ಆಮೇಲೆ ಕಷ್ಟ. ಕ್ಲೌಡಲ್ಲೇ ಮುಳುಗೋಗ್ಬಿಟ್ಟಿದೆ. ನಾವು ಮೇಲೆ ಹೋಗಿ ಫೋಟೋ ವೀಡಿಯೋ ತಗೊಳ್ಳೋಣ ಅವ್ರು ಬರೋಷ್ಟರಲ್ಲಿ. ಏಯ್ ಸೂಪರ್. ಜಾಕೆಟ್ ನಂದು ಬತ್ಕಣೋ ಸೆಕೆ ಬಿಚ್ಚಾಕ್ಬಿಡು. ಬರೀ ನಾನು ಟೀ ಶರ್ಟ್ ಕೊಡ್ತೀನಿ ಅಂದೆ, ಹಾಕೋ ಅಂದರೆ ಬೇಡ ಅಂದೆ. ಅಲ್ಲಪ್ಪ ಟೀ ಶರ್ಟ್ ನನ್ನದು ಬೇಜಾನಿದ್ದು. ಹ್ಞೂ ಹಾಕೊಂಬರ್ಲಿಲ್ಲ ಅಷ್ಟೇ. ನಂದೇ ಪಿಂಕ್ ಯಾರಿಗೆ ಗೊತ್ತು ಹಿಂಗೆ ಸೆಕೆ. ಅಲ್ಲ ಈ ಬಟ್ಟೆಗೆ ಇಷ್ಟು ಸೆಕೆ ಆಗ್ತದೆ. ನೀನು ಜರ್ಕಿನ್ ಹಾಕೊಂಬಂದಿದ್ದಿ, ಸ್ವೆಟ್ಟು ಫುಲ್ ಇವು ಹಾಕೊಂಡು ನೋಡಪ್ಪ. ಯಪ್ಪ ಪುಲೋವರ್ ನಾನು ಏನೋ ಅನ್ಕೊಂಡೆ. ಪುಲೋವರ್ ಇಟ್ಸ್ ಓಕೆ, ಅಟ್ಲೀಸ್ಟ್ ಕಂಫರ್ಟಬಲ್ ಇರೋದಕ್ಕೆ ಏನಂತ ಪ್ರಾಬ್ಲಮ್ ಆಗ್ತಿಲ್ಲ. ಬಟ್ ಒಳಗಡೆ ಫುಲ್ ಸ್ವೆಟ್ ಇದೆ. ಫುಲ್ ಟೈಟ್ ಹಾಕೊಂಡ್ ಬಂದಿದ್ರೆ ಊಸ್ಟ್ ಆಗಿರೋದು. ಹಾ, ಅದಕ್ಕೆ ಅವ್ರಿಗೆ ಫುಲ್ ಆಗ್ತಿಲ್ಲ. ಪ್ಯಾಕ್ಡ್ ಆಗಿ ನಿಜ ಬರಬಾರ್ದು. ಹೌದು, ಅವ್ರಿಗೆ ಅದಕ್ಕೆ ಆಗ್ತಿಲ್ಲ. ಅವ್ರಿಬ್ರಿಗೆ ಪ್ಯಾಂಟ್ ಮೇಲೆ ಪ್ಯಾಂಟು, ಶೂ ಒಂದು, ಆಮೇಲೆ ರೈನ್ ಕೋಟ್. ನಮ್ದು ಏನೂ ಇಲ್ಲಪ್ಪ. ಸಾಕ್ಸು ಕರೆಕ್ಟ್ ಆಗಿಲ್ಲ, ಏನೂ ಇಲ್ಲ. ಇಟ್ಕೊಂಡ್ಬಿಡ್ತಿದ್ದೆ ನೀನು ನನ್ನ ಬಿದ್ದಿದೆ. ಅದನ್ನ ಹಾಕ್ಬಿಡು. ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ ಪಯಣ. ಕಮಾನ್ ಲೆಟ್ಸ್ ಗೋ. ಆದಷ್ಟು ಬಾಯಲ್ಲಿ ಉಸಿರಾಡೋದು ಕಮ್ಮಿ ಮಾಡಬೇಕು. ಮೂಗಲ್ಲಿ ಉಸಿರಾಡಿದ್ರೆ ಒಳ್ಳೆ ಸ್ಟ್ಯಾಮಿನಾ ಇರುತ್ತೆ. ಏನು ಎದುರುಕೊಳ್ಳೋ ಅಂಥ ಪರಿಸ್ಥಿತಿ ಏನಿಲ್ಲ, ಆರಾಮಾಗಿ ಹತ್ಬೋದು. ಬಟ್ ಸ್ವಲ್ಪ ವೀಕ್ ಇರೋರು ಅಂದರೆ ORS, ಬೆಳಿಗ್ಗೆ ಕರೆಕ್ಟಾಗಿ ಟಿಫನ್ ಮಾಡ್ಕೊಂಡು ನಾಷ್ಟ, ಒಳ್ಳೆ ನಾಷ್ಟ ಮಾಡಿ. ಆಮೇಲೆ ನಾವು ನಾಷ್ಟ ಪುಳ್ಳೋಗ್ರೆ ತಿಂದೋ ಮೇಲೆ ಊಟ ಕಟ್ಟಿಸ್ಕೊಂಬಂದಿದ್ದೀವಿ ಬಾಕ್ಸಲ್ಲಿ. ಬಾಕ್ಸು ಅವೆಲ್ಲ ಕ್ಯಾರಿ ಮಾಡ್ಬೇಕು ನಾವೇ. ಪಲಾವ್ ಎಲ್ಲ ಬ್ಯಾಗಲ್ಲಿ ಲೋಡಿದೆ. ಮೇಲೆ ಹೋಗಿ ಪೀಕ್ ಎಂಜಾಯ್ ಮಾಡ್ಕೊಂಡು ಪೀಕಲ್ಲಿ ತಿನ್ನಬೇಕು. ಪ್ಲಾಸ್ಟಿಕ್ ಇಸ್ ನಾಟ್ ಅಲೋಡ್. 100%. ಪ್ಲೀಸ್ ಫೈನಲಿ ಫಸ್ಟ್ ಬೆಟ್ಟ ಹತ್ರ ಇದ್ದೀವಿ. ಸ್ಟಿಲ್ ಹ್ಯಾವ್ ಟು ಗೋ ಒನ್ ಮೋರ್. ಇನ್ನೂ ಒಂದು ಬೆಟ್ಟ ಹತ್ತಬೇಕಂತೆ. ಸ್ಟಿಲ್ 1 ಕಿಲೋಮೀಟರ್ ಸ್ಪೆಂಡಿಂಗ್. ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟಿದೆ. ಬೆಂಗಳೂರಿಂದ ಚಿಕ್ಕಮಂಗ್ಳೂರು ನೋಡಕ್ಕೆ ಬಂದಿದ್ದೀವಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಒಲಿಗೋದು ಇಪ್ಪೆ ಕಾಣುತ್ತೆ ಅಷ್ಟೇ. ಹೇಳಲಿಲ್ವಾ ಮೇಲೆ ಅಣ್ಣ ವ್ಯೂ ಚೆನ್ನಾಗಿರ್ತೈತಾ? ಅರ್ಧ 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 ಅಂತ ಹೇಳಿ 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 ಏನು ಅನಿಸ್ತಿದೆ ನಿನ್ನ ಅಭಿಪ್ರಾಯ? ಸಾಕಾಗಿದೆ. ಯು ಎಂಜಾಯ್ಡ್ ದ ಈ ಥರ ವ್ಯೂ ಬೆಂಗಳೂರಲ್ಲಿ ಇದ್ದಿದ್ರೆ. ಅಲ್ಲ ನಾನು ಬರಲ್ಲ ಅಂತಿದ್ದೆ. ನಾನಲ್ಲಪ್ಪ, ಅದು ಜಸ್ಟ್ ಪ್ರ್ಯಾಂಕು. ಬರಲ್ಲ ಅಂದಿದ್ದು. ನಾನು ಬರಲ್ಲ ಅಂತಿದ್ದೆ. ಆ್ಯಕ್ಚುಲಿ ಅಂದರೆಲ್ಲ ಬಂದು ಎಂಜಾಯ್ಮೆಂಟ್ ತಗೊಳ್ತಿದ್ದಾರೆ. ದಯವಿಟ್ಟು ನಿಮ್ಮಿಬ್ಬರಿಗೂ ಒಂದ್ ಮಾತು ಹೇಳ್ತೀನಿ ಕೈ ಮುಗ್ದು. ಎಲ್ಲಾತ್ರಲ್ಲೂ ತಿಂತಾ ಇದ್ದೀರಾ, ನಿಮ್ಮನ್ ಬಿಡಿ, ನಿಮ್ ಬಗ್ಗೆ ನಾನು ಮಾತಾಡಲ್ಲ. ಮಿಸ್ ಮಾಡಿ ಕರ್ಕೊಂಬಂದೆ ನಾನು, ಫೋರ್ಸ್ ಮಾಡಿ ಬಲವಂತ ಮಾಡಿ ಕರ್ಕೊಂಬಂದಿದ್ದಾಯ್ತು ಇವಕ್ಕನ. ಈಗ ಹಂಗೆ ಬಲವಂತ ಮಾಡಿ ಹತ್ತಿಸಿದೆ. ಇನ್ನೊಂದು ಕಿಲೋಮೀಟರ್ ಹತ್ಬಿಟ್ರೆ ಮುಗೀತು. ಓಪನ್ ಆಗಲಿ. ಫೈನಲಿ ಪೀಕ್. ವೀಕ್ ಡೇಸ್ ಅನ್ನೋದು ಲೆಕ್ಕ ಇಲ್ಲ, ಜನ ಸಾಗರ ಜನ ಇದ್ದಾರೆ ನೋಡಿ. ಅಲ್ಲಿ ನೋಡ್ರಿ, ಅಲ್ಲ ಅಷ್ಟು ಜನ ಹೋಗ್ತಾರೆ. ವೀಕ್ ಡೇಸು ವೀಕೆಂಡ್ ಅನ್ನೋ ಲೆಕ್ಕ ಇಲ್ಲ. ವೀಕೆಂಡ್ ಹೋದ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತ ಹೋಗ್ತಾರೆ, ಹೋಗೋದು ಬೇಡ ಅಂತ ಪ್ಲ್ಯಾನ್ ಮಾಡ್ತಾರೆ. ವೀಕ್ ಡೇಸಲ್ಲಿ ಇಷ್ಟೊಂದು ಜನ ಇದ್ದಾರೆ. ಅಲ್ಲಿ ನೋಡಿ, ಇದು ವ್ಯೂ ಪಾಯಿಂಟ್ ಓಪನ್ ಆಗಬೇಕು ಆದರೆ ಆಗ್ತಿಲ್ಲ. ಜನ ಎಲ್ಲ ಕಾಯ್ತಾರೆ. ಫೈನಲಿ ರೀಚ್ಡ್. ಅದೇ ಅಲ್ಲ, ಅದೇ ಕ್ಲಿಯರ್ ಆಗಬೇಕು. ಅಪ್ಪಿ ಈ ಕಡೆ ಒಂದಂತೆ, ಹಿಂಗೊಂದು ಸಿಗುತ್ತಂತೆ, ಹಿಂಗೊಂದು ಸಿಗುತ್ತಂತೆ. ಅಲ್ಲೇ ಹೋಗ್ಬಿಟ್ಟೆ. ಜನ ಸಾಗರ. ಬೇಗನೆ ಓದ್ತಿದ್ದೀವಿ, ಎಲ್ಲೂ ಜಾಸ್ತಿ ರೆಸ್ಟ್ ತೊಗೊಂಡಿಲ್ಲ. ಏನೂ ಇಲ್ಲ ಅಂದ್ರೆ ನಾವು ನಿಮಗೆಲ್ಲ ಬಿಟ್ಬಿಟ್ಟು ನಾವು ತಿಂತೀವಾ? ತೋರಿಸಿ ಒಬ್ಬೊಬ್ರು ಎತ್ತೋದು. ರೆಡಿನಾ? ರೆಡಿನಾ? ಸ್ಟಾರ್ಟಾ?